ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಶಿವರಾತ್ರಿ ಹಬ್ಬ ಬರೋದ್ರಿಂದ ನಾವು ರವೆ ಲಡ್ಡು ಅಥವಾ ರವೆ ಉಂಡೆ ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು 1 ಕಪ್ ಆಗಷ್ಟು ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೆ, ಅಂದರೆ ಮೀಡಿಯಮ್ ರವೆ. ಇದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ, 2 ಏಲಕ್ಕಿ ಮತ್ತು ಒಂದು 3-4 ಬಾದಾಮಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಲವಂಗ ಬೇಕಾಗುತ್ತೆ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ನಿಮ್ಮ ಚಾಯ್ಸ್ ಎಷ್ಟು ಬೇಕಷ್ಟು ಬಳಸ್ಕೊಬೋದು. ಒಂದು ಅರ್ಧ ಕಪ್ ಆಗಷ್ಟು ನಾನು ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ. ಸುಮಾರು ಒಂದು 1/4 ಕಪ್ಗಿನೇನು ಸ್ವಲ್ಪ ಕಮ್ಮಿ, ಒಂದು 5-6 ಸ್ಪೂನ್ ಆಗಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಲು ಉಂಡೆ ಕಟ್ಕೊಳೋದಕ್ಕೆ ಹಾಲು ಬೇಕಾಗುತ್ತೆ, ನಮಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಾಯಿಸಿ ಆರಿಸಿರೋ ಹಾಲು ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 2 ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ನಾವು ದ್ರಾಕ್ಷಿ, ಗೋಡಂಬಿ ಮತ್ತು ಲವಂಗ, ಬಾದಾಮಿನ ಇಷ್ಟನ್ನು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ತುಪ್ಪ ಕಾದಿದೆ. ಈಗ ಮೊದಲಿಗೆ ನಾವು ಗೋಡಂಬಿ ಸೇರಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಬಾದಾಮಿ ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ, ದ್ರಾಕ್ಷಿ ಮತ್ತು ಲವಂಗ ಒಂದು 3 ತೊಗೊಂಡಿದ್ದೀನಿ. ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನಾವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಲವಂಗನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಂಡು ನಾವು ಒಂದು ಕಪ್ಗೆ ಸೇರಿಸ್ಕೊಂಬಿಡೋಣ. ಫ್ರೆಂಡ್ಸ್, ಆಗಿದೆ. ಇದನ್ನು ನಾವು ಒಂದು ಕಪ್ಗೆ ಸೇರಿಸ್ಕೊಂಡ್ಬಿಡೋಣ ನೀಟಾಗಿ. ಇದೇ ತುಪ್ಪಕ್ಕೆ ನಾವು ಇವಾಗ ಕೊಬ್ಬರಿ ತುರಿ ಹಾಕೋಣ. ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನಾನು, ಫ್ರೆಶ್ ಕಾಯಿ ತುರಿ. ಅದನ್ನು ಸ್ವಲ್ಪ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಫ್ರೆಶ್ ಕಾಯಿ ತುರಿ ಇರೋದ್ರಿಂದ, ಅದರಲ್ಲಿ ಹಾಲಿನಂಶ ಎಲ್ಲ ಇರೋದ್ರಿಂದ ಸ್ವಲ್ಪ ನಾವು ಡ್ರೈ ಆಗಿ ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ. ಫ್ರೆಂಡ್ಸ್, ಇಷ್ಟು ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ತುಪ್ಪದಲ್ಲಿ. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಇದನ್ನು ನಾವು ಆರಕ್ಕೆ ಬಿಡೋಣ. ಈಗ ಫ್ರೆಂಡ್, ಇದೇ ಬಾಣಲಿಗೆ ಇನ್ನೊಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ರವೆನ ಹುರ್ಕೊಬೇಕಾಗತ್ತೆ. ನಾನು ಮಾಮೂಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ. ಇದನ್ನು ಸ್ವಲ್ಪ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಷ್ಟು ರವೆ ಟೇಸ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಷ್ಟು ಹುರ್ಕೊಂಡ್ರೆ ನಮಗೆ ಸಾಕು ನೋಡಿ. ತುಪ್ಪದಲ್ಲಿ ಚೆನ್ನಾಗಿ ರವೆ ಹುರ್ಕೊಂಡಿದ್ರಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ರವೆ ಆರಕ್ಕೆ ಬಿಟ್ಬಿಡೋಣ. ಈಗ ಅಷ್ಟರಲ್ಲಿ ಸ್ವಲ್ಪ ನಾವು ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ರವೆ ಕೂಲ್ ಆಗಬೇಕಾಗಿದೆ, ಸ್ವಲ್ಪ ಕೂಲ್ ಆಗಲಿ. ಫ್ರೆಂಡ್ಸ್, ರವೆ ಕೂಲ್ ಆಗೋಸತ್ಕೆ ನಾವು ಏಲಕ್ಕಿ ಮತ್ತು ಸಕ್ಕರೆ ಹಾಕೋಣ. 1 ಕಪ್ಗೆ 1 ಕಪ್ ತೊಗೊಂಡಿದ್ದೀನಿ, ಬೇಕಾದ್ರೆ 3/4 ಕಪ್ಪು ತೊಗೊಬೋದು. ಸ್ವಲ್ಪ ಬೂರೆ ಸಕ್ಕರೆ ಥರ ಮಾಡ್ಕೊಳ್ಳೋಣ ನಾವು. ನೋಡಿ ಫ್ರೆಂಡ್ಸ್, ಆಯಿತು. ಸಕ್ಕರೆ ಮತ್ತು ಏಲಕ್ಕಿ 2 ಪೌಡರ್ ಮಾಡ್ಕೊಂಡಿದ್ದಾಯಿತು. ರವೆನ ನಾನು ಬಾಣಲಿಯಿಂದ ಒಂದು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ, ಆರಿದೆ. ಈಗ ಇದಕ್ಕೆ ನಾವು ಒಂದೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿ ಮತ್ತು ಕೊಬ್ಬರಿ, ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ದೀರಲ್ಲ ಕೊಬ್ಬರಿ, ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಲವಂಗ, ಮತ್ತು ಒಂದು ಚಿಟಿಕೆ ಆಗಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಯಾವುದೇ ಅಡುಗೆ ಮಾಡಿದ್ರೂ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು, ಸಿಹಿ ಅಡುಗೆಗೆ ಅಂತಾರಲ್ಲ, ಅದರಿಂದ ಒಂದು ಚಿಟಿಕೆ ಆಗಷ್ಟು ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ತುಪ್ಪ ಬೇಕು ಅಂದರೆ, ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಕೊಬೋದು, ತೊಂದರೆ ಇಲ್ಲ. ಫ್ರೆಂಡ್ಸ್, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಮತ್ತು ದ್ರಾಕ್ಷಿ, ಗೋಡಂಬಿ, ಸಕ್ಕರೆ ಪುಡಿ ಮತ್ತು ರವೆ ಜೊತೆ ಚೆನ್ನಾಗಿ ನೋಡಿ ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಹಾಲು ಸ್ವಲ್ಪನೇ ಹಾಕ್ಕೊಂಡು ನೀವು
ಉಂಡೆ ಕಟ್ಕೊಬೇಕಾಗುತ್ತೆ. ತುಂಬಾ ಹಾಲೇನು ಇಡ್ಸಲ್ಲ, ಒಂದು ಸೈಡಲ್ಲೇ ಸ್ವಲ್ಪ ಸೇರಿಸ್ಕೊಂಡು ಕಾಯಿಸಿ ಆರಿಸಿರೋ ಹಾಲು ತೊಗೊಂಡಿದ್ದೀನಿ ನಾನು ನೋಡಿ. ಒಂದೇ ಸತಿ ಮಿಕ್ಸ್ ಮಾಡೋದಕ್ಕಿಂತ ಸ್ವಲ್ಪನೇ ನೀವು ಹಾಲು ಹಾಕ್ಕೊಂಡು ಇದನ್ನು ಉಂಡೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಒಂದು 1/4 ಕಪ್ ಹಿಡಿಬೋದು ಅಷ್ಟೇ ಫ್ರೆಂಡ್ಸ್. ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಹಾಲು ಜಾಸ್ತಿ ಇಳಿಯಲ್ಲ. ನೀವು ಸೈಜ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ನೋಡಿ ಕಟ್ಕೊಳ್ಳಿ. ದಪ್ಪ ಬೇಕು ಅಂದರೆ ದಪ್ಪ ಕಟ್ಕೊಬೋದು, ಸಣ್ಣ ಬೇಕು ಅಂದರೆ ನೀವು ಸಣ್ಣ ಕಟ್ಕೊಬೋದು. ಪ್ರೆಸ್ ಮಾಡಿಬಿಟ್ರೆ ನೋಡಿ ಸಿಂಪಲ್ ಈಸಿಯಾಗಿರೋ ಒಂದು ರವಾ ಲಡ್ಡು ರೆಡಿಯಾಗಿದೆ. ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ ಸಾಕಾಗುತ್ತೆ ಹಾಲು ನಮಗೆ. ಈ ಥರ ನಾವು ನೀಟಾಗಿ ರೆಡಿ ಮಾಡಿ ಮಕ್ಕಳ ಕೈ ಕೊಟ್ಬಿಟ್ರೆ ಮಕ್ಕಳೇ ಕಟ್ಕೊಡ್ತಾರೆ. ಸಿಂಪಲ್ ಈಸಿಯಾಗಿರುತ್ತೆ, ಬೇಗನೆ ಮಾಡ್ಕೊಬೋದು. ಒಂದು 5 ನಿಮಿಷದೊಳಗಡೆ ನಾವು ನೀಟಾಗಿ ಮಾಡ್ಕೊಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ. ಈಗ ನಾನೆಲ್ಲನೂ ರವೆ ಉಂಡೆನೂ ನಾನು ಉಂಡೆ ಕಟ್ಕೊತೀನಿ ನೋಡಿ ಫ್ರೆಂಡ್ಸ್. 1 ಕಪ್ಪು ರವೆನಲ್ಲಿ ಸುಮಾರು ಒಂದು 10 ರವೆ ಉಂಡೆ ಆಗಿದೆ ನೋಡಿ. ಸಣ್ಣದಾಗಿ ಮೀಡಿಯಮ್ದ ನಾನು ದಪ್ಪನೂ ಮಾಡಿದ್ದೀನಿ, ಸಣ್ಣನೂ ಮಾಡಿದ್ದೀನಿ. ನೀವು ಯಾವ ಅದಕ್ಕನ್ನು ಮಾಡ್ಕೊಬೋದು. ಶಿವರಾತ್ರಿ ಹಬ್ಬಕ್ಕೆ ಈ ಮೆಥಡಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಿದ್ದು ಟ್ರೆಡಿಷ್ನಲ್ಲು ರವೆ ಉಂಡೆ ಮಾಡೋ ವಿಧಾನ ಇದು. ನಾನು ಸುಮಾರು ನೋಡಿ ಹಾಲು 1 ಕಪ್ಪಲ್ಲಿ 1/4 ಭಾಗ ಅಷ್ಟು ಮಾತ್ರ ಅಷ್ಟೇ ಬಳಸ್ಕೊಂಡಿರೋದು. ತುಂಬ ಹಾಲು ಏನು ಇಳಿಯಲ್ಲ, ನೀಟಾಗಿ ನೀವು ಮಾಡ್ಕೊಬೋದು. ಆರಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ರವೆ ಉಂಡೆ ಅಥವಾ ರವಾ ಲಡ್ಡು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದ್ಸರಿ ಶಿವರಾತ್ರಿ ಹಬ್ಬಕ್ಕೆ ಒಂದ್ಸರಿ ಉಂಡೆ ತಂಬಿಟ್ಟು ಉಂಡೆ ಜೊತೆ ಈ ಥರ ಒಂದು ರವೆ ಉಂಡೆ ಒಂದು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.